ನಮಸ್ತೆ. 6th ಮಾರ್ಚ್ 2026 ಫ್ರೈಡೆ, 6ನೇ ತಾರೀಕು 3ನೇ ತಿಂಗಳು 2026 ಶುಕ್ರವಾರ. ಇವತ್ತು 6:33ಕ್ಕೆ ಸೂರ್ಯೋದಯ, 6:29ಕ್ಕೆ ಸೂರ್ಯ ಅಸ್ತಮನ. ಇವತ್ತು ತೃತೀಯ ಅನ್ನುವ 3ನೇ ತಿಥಿ, 6:33ರಿಂದ ಸಂಜೆ 5:53ವರೆಗೆ. ಸಂಜೆ 5:53 ನಂತರ ಚತುರ್ಥಿ ಎನ್ನುವ 4ನೇ ತಿಥಿ. ತೃತೀಯ ಇದು ದೋಷವಲ್ಲ. ಚತುರ್ಥಿ ತಿಥಿಯಲ್ಲಿ ಗಣಪತಿ ಪೂಜೆ ಮಾಡಬಹುದು. ಇವತ್ತಿನ ನಕ್ಷತ್ರ ಹಸ್ತ, 9:29ವರೆಗೆ. ಆಮೇಲೆ ಚಿತ್ತಾ ನಕ್ಷತ್ರ. ಹಸ್ತ ನಕ್ಷತ್ರ ಶುಕ್ರವಾರ ಇವತ್ತು ಬಂದಿರುವಂಥ ಈ ನಕ್ಷತ್ರ ಆಮೇಲೆ ಬರುವಂಥ ಚಿತ್ತಾ ನಕ್ಷತ್ರವು ಕೂಡಿ ಬರೋದರಿಂದ ಈ ವಿಶೇಷಗಳನ್ನ ನೋಡಿದ್ರೆ, ಈ ಹಸ್ತ ಮತ್ತು ಚಿತ್ತಾ ನಕ್ಷತ್ರಗಳಲ್ಲಿ ಹಸ್ತ ದೇವಗಣ, ಚಿತ್ತಾ ನಕ್ಷತ್ರ ರಾಕ್ಷಸಗಣ. ಹಾಗಾಗಿ ಹಸ್ತ ನಕ್ಷತ್ರ ಇರುವವರೆಗೂ ಲಾಭ, ಅಭಿವೃದ್ಧಿ, ಅಮೃತ. ಚಿತ್ತಾ ನಕ್ಷತ್ರ ಧನಕ್ಷಯ ಅಂತ ಕೊಡೋದರಿಂದ ಖಂಡಿತವಾಗಿಯೂ ಗಮನ ಕೊಡಬೇಕು. ಹಾಗಾಗಿ 9:29ವರೆಗೂ ಶುಭವಾಗಿದೆ. ಆನಂತರ ಶುಭವಲ್ಲ, ಗಮನ ಕೊಡಬೇಕು. ಹಾಗಾಗಿ ಇವತ್ತಿನ ದಿನ ಬೇರೆ ಸಮಯಗಳಲ್ಲಿ ಶುಭವಾಗಿಲ್ಲ, ಮುಹೂರ್ತಗಳಿಲ್ಲ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಇವತ್ತು ನಾವು ನೋಡುವ ಇಷ್ಟು ವಿಷಯಗಳಲ್ಲಿ ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಿಗ್ಗೆ 6:33ರಿಂದ 9:29ವರೆಗೂ ಹಸ್ತ ನಕ್ಷತ್ರ 4ನೇ ಪಾದ, ಕನ್ಯಾ ರಾಶಿ. ಆನಂತರ 3:53ವರೆಗೂ ಚಿತ್ತಾ ನಕ್ಷತ್ರ 1ನೇ ಪಾದ, ಕನ್ಯಾ ರಾಶಿ. ಅಲ್ಲಿಂದ ರಾತ್ರಿ 10:18ವರೆಗೂ ಚಿತ್ತಾ ನಕ್ಷತ್ರ 2ನೇ ಪಾದ, ಕನ್ಯಾ ರಾಶಿ. ಆದರೆ ರಾತ್ರಿ 10:18 ಮೇಲೆ ಕನ್ಯಾ ರಾಶಿ ಮುಗಿದು ತುಳಾ ರಾಶಿ ಪ್ರಾರಂಭವಾಗುತ್ತದೆ. ಆದರೂ ನಕ್ಷತ್ರ ಅದೇ ನಕ್ಷತ್ರ, ಅಂದರೆ ಚಿತ್ತಾ ನಕ್ಷತ್ರ. ಅಂದರೆ ರಾತ್ರಿ 10:18ರಿಂದ ಬೆಳಗಿನ ಜಾವ 4:46ವರೆಗೂ ಚಿತ್ತಾ ನಕ್ಷತ್ರ 3ನೇ ಪಾದ. ಆನಂತರ ಬರೋದು ಚಿತ್ತಾ ನಕ್ಷತ್ರ 4ನೇ ಪಾದ. ಹಾಗಾಗಿ ಇವತ್ತು ಹಸ್ತ ಮತ್ತು ಚಿತ್ತಾ ನಕ್ಷತ್ರ ಅಂತ ನೋಡಿದ್ವಿ. ಇದರಲ್ಲಿ 100% ಶುಭ ಸಮಯಗಳನ್ನು ನೋಡೋಣ. ನಾನು ಫಸ್ಟೇ ಹೇಳಿದಂತೆ ನಕ್ಷತ್ರದ ಮೇಲೆ ಶುಭ ಸಮಯಗಳು ಅಂತ ನೋಡಿದ್ವಿ. ಅಂದರೆ 9:30ವರೆಗೂ ಹಂಗೆ ಅಂತ. ಇದರಲ್ಲೂ ಕೂಡ ಆಮೇಲೆ ಬರುವಂಥ ಸಮಯಗಳಲ್ಲೂ ಕೂಡ ಎಮರ್ಜೆನ್ಸಿಗೆ ಸ್ವಲ್ಪ ಒಳ್ಳೆಯ ಟೈಮ್ ಕೊಟ್ಟಿರ್ತೀವಿ. ಅದೆಲ್ಲ ಎಮರ್ಜೆನ್ಸಿಗೆ ಮಾತ್ರ. ಆಸ್ಪತ್ರೆ ಕಾರ್ಯಗಳು, ಸರ್ಕಾರಿ ಆರ್ಡರ್, ಕೋರ್ಟ್ ಕೇಸ್, ಇಂಥದಕ್ಕೆ ಮಾತ್ರ ಆಮೇಲೆ ಸಿಗ್ತದೆ. ಹಾಗಾಗಿ 6:33ರಿಂದ 8:54ವರೆಗೂ ಶುಭವಾಗಿದೆ. ಆನಂತರ 9:46 ಮೇಲೆ 10:59 ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೆ ಹಣಕಾಸಿನ ವಿಷಯ ನಾವು ಫಸ್ಟೇ ಹೇಳಿದ್ವಿ, ಸಮಯ ಚೆನ್ನಾಗಿಲ್ಲ 9:30 ಮೇಲೆ. ಆದ್ದರಿಂದಾಗಿ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಗಮನ. 12:33ರಿಂದ 12:53, 1:45 ಮಧ್ಯಾಹ್ನದಿಂದ 3:28, ಸಂಜೆ 5:02ರಿಂದ ಸಂಜೆ 6:07, ಸಂಜೆ 7:50ರಿಂದ ರಾತ್ರಿ 8:58, 11:08 ರಾತ್ರಿಯಿಂದ ಲೇಟ್ ನೈಟ್ ಅಂದರೆ 3:29, ಮತ್ತು ಬೆಳಗಿನ ಜಾವ 5:04. ಇದೆಲ್ಲ ಶುಭ ಸಮಯಗಳು. ಆದರೂ 9:30 ಒಳಗಡೆ ನಿಮ್ಮ ಕಾರ್ಯಗಳೆಲ್ಲ ಮುಗೀಲಿ. ಇದು ಬೆಳಗ್ಗೆ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಲು ಅಂತ ಆಗುತ್ತೆ. ಯಾಕೆಂದರೆ ಒಳ್ಳೆಯ ಕಾರ್ಯಗಳನ್ನ ಮುಗಿಸ್ಕೋಬೇಕಲ್ವ. ಈಗ 100% ಅಶುಭ ಸಮಯಗಳನ್ನ ನೋಡೋಣ. 8:56 ಒಳಗಡೆ ಎಲ್ಲವನ್ನು ಮುಗಿಸ್ಕೊಳ್ಳಿ ಅಂತ ಕೊಟ್ಟಿದ್ವಿ. ಯಾಕೆಂತಂದರೆ ಆನಂತರ ದುರ್ಮುಹೂರ್ತವಿದೆ. 11:01ರಿಂದ 12:31 ರಾಹುಕಾಲ, 12:55ರಿಂದ 1:43 ದುರ್ಮುಹೂರ್ತ, ಮಧ್ಯಾಹ್ನ 3:30ರಿಂದ ಸಂಜೆ 5ವರೆಗೂ ಯಮಕಂಡ ಕಾಲ. ಅದೇ ಥರ ಸಂಜೆ 6:05ರಿಂದ 7:48 ನಕ್ಷತ್ರ ವಿಷಗಡ್ಡಿಕಾ ಕಾಲ. ರಾತ್ರಿ 9ರಿಂದ 11:06ವರೆಗೂ ಮೃತ್ಯು. ಅದೇ ಥರ ಲೇಟ್ ನೈಟ್ ಅಂತಂದರೆ 3:31ರಿಂದ ಬೆಳಗಿನ ಜಾವ 5:02ವರೆಗೂ ವಿಷವಿದೆ.
ಈ ಸಮಯಗಳಲ್ಲಿ ಖಂಡಿತವಾಗಿಯೂ ಯಾವ ಹೊಸ ಕಾರ್ಯಗಳು ಪ್ರಯತ್ನ ಪಡಬೇಡಿ. ಆದರೆ ಶುಭ ಸಮಯದಲ್ಲಿ ಬೆಳಗ್ಗೆ 8:30 ಒಳಗಡೆ ಸ್ಟಾರ್ಟ್ ಮಾಡಿರುವಂಥ ಕಾರ್ಯಗಳನ್ನ ಕಂಟಿನ್ಯೂ ಮಾಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.